உங்களுக்கு இல்லாத எதிரிகளா என்ன? நிச்சயமா தெரியுமா, அவங்க தான் என்னோட எதிரிங்கன்னு. ಹಲೋ ನಮಸ್ತೆ, ಫಿಲ್ಮ್ ಎರಡು ರಾಕ್ಸ್ಗೆ ಸ್ವಾಗತ. ಅದೇ ರೀತಿ ಮಾರ್ಕೋ ಮೂವಿಯ ಒಂದು ಸಣ್ಣ ಅಪ್ಡೇಟ್ ಖಂಡಿತವಾಗಿ ಈ ವಿಡಿಯೋ ಅಂತಾರೆ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾರು ಈ ಒಂದು ಪಕ್ಕ ಒಂದು ಗ್ಲಿಮ್ಸ್ನ ಒಂದು ಟ್ರೈಲರ್ ಕೂಡ ಒಂದು ಅಪ್ಡೇಟ್ ಆಗಿದೆ. ಅದೇ ರೀತಿಯಾಗಿ ಒಂದು ಪಕ್ಕ ಒಂದು ಮ್ಯೂಸಿಕ್ನ ಒಂದು ಬಿ ಜಿ ಎಮ್ನ ಒಂದು ರವಿ ಬಸ್ರೂರ್, ಸ್ಪೆಷಲ್ ಆಗಿ ಒಂದು ರವಿ ಬಸ್ರೂರ್ ಅವರು ಈ ಮೂವಿಗೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಹೇಳಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ ಒಂದು ದೊಡ್ಡ ಮಟ್ಟಿನ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳಕ್ಕೆ. ಯಾಕೆಂದರೆ ಪಕ್ಕ ಒಂದು KGF ಲೆವೆಲ್ಗೆ ಈ ಮೂವಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳಕ್ಕೆ. ಯಾಕೆಂದರೆ ಆ ಲೆವೆಲ್ಗೆ, ಆ ರೇಂಜ್ಗೆ ಉನ್ನಿ ಮುಕುಂದನ್ ರವರು ಕೂಡ ಒಂದು ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಕ್ಕೆ. ಆ್ಯಡ್ಸ್ ಆಫ್ ಅಂತಲೇ ಹೇಳಕ್ಕೆ. ಯಾಕೆಂದರೆ ರಾಕಿ ಬಾಯ್ ಯಾವ ಥರ ಒಂದು KGFನಲ್ಲಿ ಒಂದು ಎಂಟ್ರಿ ಆಗಿದ್ರು, ಅದೇ ರೀತಿಯಲ್ಲಿ ಕೂಡ ಮಾರ್ಕೋ ಅನ್ನೋ ಒಂದು ಮೂವಿ ಕೂಡ ಒಂದು ಎಂಟ್ರಿ ಆಗಲಿಕ್ಕೆ ಒಂದು ರೆಡಿ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕೆ ಇಲ್ಲ ಅಂತಲೇ ಹೇಳಕ್ಕೆ. ಪಕ್ಕ ಒಂದು ಈ ಮೂವಿ ಒಂದು ಡೆಸ್ಟ್ರಾಯ್ಡ್ ಆಗುತ್ತೆ ಅಂತಲೇ ಹೇಳಕ್ಕೆ. ಯಾಕೆಂದರೆ ಆ ಒಂದು ರೆಕಾರ್ಡ್ಗಳ ಮೂಲಕ ಒಂದು ಪಕ್ಕ ಡೆಸ್ಟ್ರಾಯ್ಡ್ ಆಗುತ್ತೆ ಅಂತಲೇ ಹೇಳಕ್ಕೆ. ಯಾಕೆಂದರೆ ಆ ಲೆವೆಲ್ಗೆ, ರೇಂಜ್ಗೆ ಈ ಮೂವಿಯ ಫಸ್ಟ್ ಗ್ಲಿಮ್ಸ್ ಇರ್ಬೋದು, ಟೀಸರ್ ಇರ್ಬೋದು, ಪಕ್ಕ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಆಗಿ ಮಾಡಿದ್ದಾರೆ ಅಂತ ಹೇಳಕ್ಕೆ. ಸ್ಪೆಷಲ್ ಆಗಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ. ಅದೇ ರೀತಿಯಾಗಿ ಸ್ಪೆಷಲ್ ಆಗಿ ಉನ್ನು ಮುಕುಂದನ್ ರವರ ಈ ಮೂವಿಯ ಒಂದು ಅಪ್ಡೇಟ್ ಅಂತ ಹೇಳಿದ್ರೆ ಯಾಕೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಮಲ್ಲಿಕಾಪುರಂ ಮೂವಿಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಇವರು ಚಿರಪರಿಚಿತರಂಥ ನಟರಾದಂಥ ದೊಡ್ಡ ಮಟ್ಟಿನಲ್ಲಿ ಫೇಮಸ್ ಆದಂಥ ಒಂದು ನಟರಲ್ಲಿ ಕೂಡ ಇವರು ಕೂಡ ಒಬ್ಬರು ಅಂತಲೇ ಹೇಳಕ್ಕೆ. ಅದೇ ರೀತಿಯಲ್ಲಿ ಕೂಡ ಉನ್ನಿ ಮುಕುಂದನ್ ರವರ ಒಂದು ವರ್ಕೌಟ್ ಇರ್ಬೋದು, ಬಾಡಿ ಫಿಟ್ನೆಸ್ ಇರ್ಬೋದು, ಜಿಮ್ನಲ್ಲಿ ಹೋಗುವಂಥ ಒಂದು ಬಾಡಿ ಇಲ್ಲಿರ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ವರ್ಕೌಟ್ ಮಾಡಿ ಒಂದು ಫಿಟ್ನೆಸ್ಸನ್ನು ಕಾಯ್ದುಕೊಂಡು ಬಂದಂಥ ಒಂದು ನಟರಲ್ಲಿ ಉನ್ನಿ ಮುಕುಂದನ್ ರವರು ಕೂಡ ಒಬ್ಬರು ಅಂತಲೇ ಹೇಳಕ್ಕೆ. ಯಾಕೆಂದರೆ ಸ್ಪೆಷಲ್ ಆಗಿ ಇಂಥ ಒಂದು ಮೂವಿಗೆ ಮಾರ್ಕೋ ಅನ್ನೋ ಒಂದು ಮೂವಿ ಒಂದು ಪಕ್ಕ ಒಂದು ರೌಡಿಸಮ್ನ ಕಥೆಯನ್ನು ಆಧರಿಸಿ ಮಾಡಿರುವಂಥ ಒಂದು ಮೂವಿ ಅಂತಲೇ ಹೇಳ್ಬೋದು. ಸ್ಪೆಷಲ್ ಆಗಿ ಇಂಥ ಒಂದು ಮೂವಿಗೆ ಇಡೀ ಟೀಮ್ ಚಿತ್ರತಂಡಕ್ಕೆ ಅಂತ ಹೇಳಕ್ಕೆ, ಇಡೀ ಟೀಮ್ ಚಿತ್ರತಂಡಕ್ಕೆ ರವಿ ಬಸ್ರೂರವರು ಮ್ಯೂಸಿಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪಕ್ಕ ಒಂದು ಮಾಸೆ ಇರುತ್ತೆ ಅಂತಲೇ ಹೇಳಕ್ಕೆ. ಯಾಕೆಂದರೆ ರವಿ ಬಸ್ರೂರವರ ಈ ಮ್ಯೂಸಿಕ್ ಖಂಡಿತವಾಗಿ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ಟಿಗೆ ಮೂವಿಗೆ ಒಂದು ಕೊಂಡೋಗ್ಬೋದು ಅಂತ ಹೇಳಕ್ಕೆ. ಯಾಕೆಂದರೆ ಸ್ಪೆಷಲ್ ಆಗಿ ದೇವರಾವ್ ಮೂವಿ ಇರ್ಬೋದು. ಯಾಕೆಂದರೆ ದೇವರಾವ್ ಮೂವಿಯ ಒಂದು BGM ಒಂದು ದೊಡ್ಡ ಮಟ್ಟಿನಲ್ಲಿ ಆ ಮೂವಿಯನ್ನು ಸೇವ್ ಮಾಡಿಕೊಂಡಿದೆ ಅಂತಲೇ ಹೇಳಕ್ಕೆ. ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಕೂಡ 100% ಈ ಮೂವಿ ಹಿಟ್ಟಾಗುತ್ತೆ. ಅದೇ ರೀತಿಯಲ್ಲಿ ಕೂಡ ಮ್ಯೂಸಿಕ್ ಡೈರೆಕ್ಷನ್ ಅಂತ ಹೇಳಿದ್ರೆ ರವಿ ಬಸ್ರೂರ್ ಅಂತ ಹೇಳಕ್ಕೆ. ಯಾಕೆಂದರೆ ಸ್ಪೆಷಲ್ ಆಗಿ ರವಿ ಬಸ್ರೂರವರ ಆ ಮೂವಿಯ ಮ್ಯೂಸಿಕ್ ಅಂತ ಹೇಳಿದ್ರೆ ಒಂದು ಅಟ್ರಾಕ್ಟಿವ್ ಇರುತ್ತೆ ಅಂತಲೇ ಹೇಳಕ್ಕೆ. ಅದೇ ರೀತಿಯಲ್ಲಿ ಆ ಒಂದು ಅಟ್ರಾಕ್ಟಿವ್ಗೆ ಜನಗಳು ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಫೇಲ್ ಆಗ್ತಾರೆ ಅಂತ ಹೇಳಕ್ಕೆ. ಯಾಕೆಂದರೆ BGM ಯಾವ ಥರ ಇರಬೇಕು ಆ ರೀತಿಯಲ್ಲಿ ಒಂದು ಎಕ್ಸ್ಪೆಕ್ಟ್ ಮಾಡಿಕೊಂಡು ಆ ಮ್ಯೂಸಿಕನ್ನು ಕ್ರಿಯೇಟ್ ಮಾಡುವಂಥ ಒಂದು ರೀತಿ ಇದೆ ನಿಜವಾಗ್ಲೂ. ಅದರಲ್ಲಿ ಒಂದು ನಮ್ಮ ರವಿ ಬಸ್ರೂರವರು ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಇಂಥ ಒಂದು ವಿಚಾರಕ್ಕೆ ಇಡೀ ಟೀಮ್ ಚಿತ್ರತಂಡಕ್ಕೆ ಒಂದು ದೊಡ್ಡ ಮಟ್ಟಿನ ಮೂವಿ ಅಂತೂ ನಾವೆಲ್ಲರೂ ಸಿನಿ ಫ್ಯಾನ್ಸ್ನವರಿಗೆ ಒಂದು ಕಾಯ್ತಾ ಇರುವಂಥ ಒಂದು ಮೂವಿ ಮಾರ್ಕೋ ಮೂವಿ ಅಂತೂ ಬರಲಿಕ್ಕೆ ಒಂದು ರೆಡಿಯಾಗಿದೆ ಅಂತಲೇ ಹೇಳಕ್ಕೆ. ಯಾಕೆಂದರೆ ಆ ಲೆವೆಲ್ಗೆ, ರೇಂಜ್ಗೆ ಈ ಮೂವಿ ಕೂಡ ಒಂದು ಅಂತಲೇ ಹೇಳಕ್ಕೆ. ಯಾಕೆಂದರೆ ಉನ್ನಿ ಮುಕುಂದನ್ ರವರ ಈ ಮೂವಿ ಸಿನಿ ಲೈಫ್ ಜರ್ನಿಯಲ್ಲಿ ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಯಾಕೆಂದರೆ ಆ ಲೆವೆಲ್ಗೆ, ರೇಂಜ್ಗೆ ಒಂದು ಈ ಮೂವಿಯಲ್ಲಿ ಕೂಡ ಒಂದು ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಪಕ್ಕ ಒಂದು ಕ್ಲಾಸಿಕ್ ಮೂವಿಯಲ್ಲಿ ಕೂಡ ಈ ಮೂವಿ ಕೂಡ ಒಂದು ಅಂತ ಹೇಳಕ್ಕೆ. ಯಾಕೆಂದರೆ ಇಷ್ಟವರೆಗೆ ಯಾರು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಲಿಕ್ಕಿಲ್ಲ ಈ ಥರ ಒಂದು ನಟನೆ ಮಾಡ್ಬೋದು ಉನ್ನಿ ಮುಕುಂದನ್ ರವರು. ಯಾಕಂತಂದರೆ ಯಾಕಂತಂದರೆ ಅವರು ಅಂಥ ಒಂದು ಮೂವಿ ಮಾಡ್ಕೊಂಡು ಬರುವಂಥವರಲ್ಲ, ಆದರೂ ಕೂಡ ಆ ಲೆವೆಲ್ಗೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಇಡೀ ಲೈಫ್ ಸಿನಿ ಜರ್ನಿಯ ದ ಬೆಸ್ಟ್ ಮೂವಿಯಲ್ಲಿ ಕೂಡ ಈ ಮೂವಿ ಕೂಡ ಒಂದು ಅಂತ ಹೇಳಕ್ಕೆ. ಯಾಕೆಂದರೆ ಮಲ್ಲಿಕಾಪುರಂ ಮೂವಿ ನಂತರ ಈ ಮೂವಿ ಕೂಡ ಒಂದು ದೊಡ್ಡ ಬ್ಲಾಕ್ ಮಾಸ್ಟರ್ ಹಿಟ್ಟಿನಲ್ಲಿ ಕೂಡ ಈ ಮೂವಿ ಕೂಡ ಒಂದು ಅಂತಲೇ ಹೇಳಕ್ಕೆ. ಯಾಕೆಂದರೆ ಆ ಥರ ಮೂವಿಯನ್ನು ಕೂಡ ಒಂದು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳಕ್ಕೆ. ಸ್ಪೆಷಲ್ ಆಗಿ ಒಂದು BGM ಒಂದು ದೊಡ್ಡ ಮಟ್ಟಿನಲ್ಲಿ ವರ್ಕೌಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಕೂಡ ಒಂದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ ಯಾವ ರೀತಿಯಲ್ಲಿ ಫಸ್ಟ್ ಡೇ ಕಲೆಕ್ಷನ್, ಟೋಟಲ್ ಕಲೆಕ್ಷನ್, ವರ್ಲ್ಡ್ ವೈಡ್ ಕಲೆಕ್ಷನ್ ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಆಗಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಮಾರ್ಕೋ ಟೀಮ್ನ ಇಡೀ ಟೀಮ್ ಚಿತ್ರತಂಡಕ್ಕೆ ಇನ್ನಷ್ಟು ಒಂದು ಅಪ್ಡೇಟ್ ನೀವು ಕೊಡ್ತಾ ಇರಿ. ಖಂಡಿತವಾಗಿ ನಾವು ಶೇರ್ ಮಾಡ್ಕೊಳ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ
ಇದೇ ರೀತಿಗೆ ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಮ್ಮ ಫಿಲ್ಮ್ ಎರಡ್ ರಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಥ್ಯಾಂಕ್ಸ್ ಸೋ ಮಚ್, ಲವ್ ಯು ಆಲ್, ಜೈ ಹಿಂದ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಆಗಿ ಉನ್ನಿ ಮುಕಂದನ್ರವರ ಫ್ಯಾನ್ಸ್ ಆಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲವ್ ಯು ಆಲ್, ಜೈ ಹಿಂದ್, ಥ್ಯಾಂಕ್ ಯು.